ನ್ಯೂಸ್ 42 ಕನ್ನಡ. ನಾವು ಸುಮಾರು ಕಲ್ತಿದ್ದೀವಿ, ನೋಡಿದ್ದೀವಿ. ಈ ಕೆಲವರು ಗಂಡ ಹೆಂಡರು ಪ್ರಪಂಚ ಸುತ್ತಬಿಟ್ಟು ನಮ್ಗೆ ತೋರಿಸ್ತಾರೆ. ಎಲ್ಲೂ ನಾವು ಕೆಲವು ಹೋಗೋಕ್ಕಾಗಲ್ಲ. ಅದನ್ನು ಯೂಟ್ಯೂಬರ್ಸು ನೋಡಿ ಅದನ್ನು ಪ್ರೇರಣೆಗೊಳ್ತಾರೆ. ನಾನು ಅಲ್ಲಿಗೆ ಹೋಗ್ಬೇಕು, ಆ ಸ್ಪಾಟ್ಗೆ ಹೋಗ್ಬೇಕು, ಈ ಜಾಗಕ್ಕೆ ಹೋಗ್ಬೇಕು, ಆ ದೇವಸ್ಥಾನ. ನಾನು ಯೂಟ್ಯೂಬ್ ನೋಡ್ಕೊಂಡು ನಾನು ಒಂದು 10 ದೇವಸ್ಥಾನಕ್ಕೆ ಹೋಗಿದ್ದೀನಿ. ಯೂಟ್ಯೂಬರ್ಸ್ ತೋರಿಸಿದ್ದಾರೆ, ಅದು ನನ್ನ ಸಂತೋಷ. ಯೂಟ್ಯೂಬರ್ಸು ಆದರೆ ಯೂಟ್ಯೂಬರ್ಸ್ ಈಗಿರ್ತಕ್ಕಂಥವ್ರು ಸಮಾಜ ಒಡೆಯಕ್ಕೆ ಹೋಗ್ತಾ ಇದ್ದಾರೆ. ನಾನು ಡಾಕ್ಟ್ರ್ ಬ್ರೋ ಅಂತ ಒಬ್ಬ ಯೂಟ್ಯೂಬರ್ಸ್ ಅವನೇ. ಯಾವಾಗೂ ನಾನು ಅಭಿಮಾನಿ ಅವನಿಗೆ. ಅವನೇನಾದ್ರು ಈ ಪ್ರಪಂಚ ತೋರಿಸ್ತಾನೆ. ಇಲ್ಲಿ ಹಿಂಗ ಇಲ್ಲ ಎಲ್ಲ ಮುಸ್ಲಿಮ್ಸ್ ಕಂಟ್ರಿಗೂ ಹೋಗಿದ್ದಾನೆ. ಅಲ್ಲಿ ಈ ಥರ ಅಂತ ಅಲ್ಲೂ ಅವ್ರನ್ನೆಲ್ಲ ಮಾತಾಡ್ಸ್ಕೊ ಬಂದಿದ್ದೆ. ಅದು ನೋಡ್ರೆ ನಮಗೂ ಸಂತೋಷ ಆಗುತ್ತೆ. ಆ ಥರ ಮಾಡಿ ನೀವು ಬೆಳೀರಿ. ನಾವು ನಿಮಗೆ ಶಕ್ತಿ ಕೊಡ್ತೀವಿ. ನಾವು ನಿಮ್ಮ ಚಾನೆಲ್ ನೋಡ್ತೀವಿ. ಆದರೆ ಈ ಥರ ಸಮಾಜ ಒಡೆಯೋ ಕೆಲಸನ ದಯಮಾಡಿ ಮಾಡಬೇಡಿ. ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಜನ ಭಕ್ತಾದಿಗಳು ನೋಡ್ತಾ ಇದ್ದಾರೆ. ಅದು ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ ಪರಿಣಾಮ. ಇವೆಲ್ಲ ಇವತ್ತೇ ನಿಲ್ಲಿಸ್ಬಿಟ್ಟು ಸಮಾಜಕ್ಕೆ ಒಳ್ಳೆ ರೀತಿ ಇವಾಗ ಮೆಸೇಜ್ ಏನು ಮಾಡಬೇಕು ನಮ್ಮ ಮಕ್ಳುಗಳಿಗೆ. ಯೂಟ್ಯೂಬರ್ಸು ನೀವೇನು ಮಾಡಬೇಕು, ಮೆಸೇಜ್ನ ಯುವಕರಿಗೆ ಒಳ್ಳೆ ಮೆಸೇಜ್ ಕೊಡಬೇಕು. ಮುಂದಕ್ಕೆ ನೀವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳ್ಬೇಕು, ಸಮಾಜ ಹಿಂಗಿತ್ತು ಈ ಥರ ಅಂತ ತೋರಿಸ್ಕೊಂಡು ನೀವು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ದಯಮಾಡಿ ಮುಂದಿನ ದಿನಗಳು ಮಾಡಬೇಕಾಯ್ತದೆ. ಈಗ ಪಂಚಾಯತಿ ಇದೆ, ಅಲ್ಲಿ ಧರ್ಮಸ್ಥಳ ಪಂಚಾಯತಿ ಇದೆ. ಅಲ್ಲೇನು ಮಾಡಿದ್ರು, ಅನಾಥ ಶವನ ಊತಿದ್ದಾರೆ. ಅಲ್ಲೇನು ಅವ್ರ ಲೆಕ್ಕ ಇದೆ. ಇಲ್ಲಿ ಪಂಚಾಯತಿ ಲೆಕ್ಕ ಇದೆ. 400 ಚಿಲ್ಲರೆ ಹೆಣ ಅಂತ ಅವರೇ ಪಂಚಾಯತಿಯವ್ರು ನಿಮ್ಗೆ ಕೊಟ್ಟವ್ರೆ. ಅದು ಅವ್ರು ತಗೋಬೇಕಲ್ಲ. ಎಲ್ಲಿ ಊತಿದ್ದೀರಿ ಅಂತ ತಗೋಬೇಕಲ್ಲ. ಅವ್ರನ್ನ ಪರಿಗಣನೆ ತಗೋಬೇಕಲ್ಲ. ಇವನೊಬ್ಬ ಮುಸುಕುದಾರಿ ತೋರಿಸ್ಬಿಟ್ಟು ಅಲ್ಲಿ ಓದ್ತಿದ್ದೀನಿ. ಅವ್ನು ಯಾರು? ಪಂಚಾಯತಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಅವ್ನಿಗೆ ಏನು ಕೆಲಸ? ಅವನಿಗೆ ಅನಾಥ ಹೆಣ ಸೊತ್ತಾಗಿ ಏನು ಮಾಡ್ತಾರೆ, ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ನವರು ಪ್ರಕಟಣೆ ಮಾಡ್ತಾರೆ, ಆರಕ್ಷಕರು ಪ್ರಕಟಣೆ ಮಾಡಿದಾಗ ಯಾರು ಬಲ್ಲೆ ಇದ್ದಾಗ ಅವ್ರು ಏನು ಮಾಡ್ತಾರೆ, ಅನಾಥ ಹೆಣ ಅಂತ ದಫನ್ ಮಾಡಿರ್ತಾರೆ. ಅದು ಸತ್ಯ. ಇದು ಅದು ಲೆಕ್ಕ ಪಿನ್ ಟು ಪಿನ್ ಲೆಕ್ಕ ಪಂಚಾಯತಿಲಿ ಇರ್ತದೆ, ಆರಕ್ಷಕರ ಹತ್ರ ಪೊಲೀಸ್ನವ್ರ ಹತ್ರ ಇರ್ತದೆ. ಅದನ್ನು ತಗೋಬೇಕು, ನೀವು ಕ್ಲಾರಿಟಿ ಮಾಡಬೇಕು. ಅವನು ತಗೊಂಡು ಎಲ್ಲಿ ಅನಾಥ ಶವ ಕೂತಿದ್ದೀರಿ ಮೊದಲು ತನಿಖೆ ಮಾಡಿ. ಇವನು ಯಾರು ಮುಸುಗುದಾರಿ ಬಂದ ಅವನ್ನೆಲ್ಲ ಅವ್ನು ಕೆಲಸ ಮಾಡ್ತಿದ್ದ ಪಂಚಾಯತಿಲಿ. ಇವ್ರು ಯಾರು ಪ್ರಚೋದನೆ ಕೊಟ್ಟರು, ನೀನು ಒಬ್ಬ ಹೀರೋ ಆಗೋಯ್ತಾ, ದೇಶಕ್ಕೆ ಹೀರೋ ಆಗೋಯ್ತಾ ಅಂಥದ್ದನ್ನ ನಾವು ತನಿಖೆ ಮಾಡಿಸ್ಬಿಡೋಣ. ಅಲ್ಲಿ ತೋರಿಸಿ, ಇಲ್ಲಿ ತೋರಿಸಿ, ಎಷ್ಟು ಗುಣಿ ಬಗೆದ್ರೆ ಏನು ಸಿಗ್ತಾನೆ ಇಲ್ವಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯೂಟ್ಯೂಬರ್ಸ್ ದಯಮಾಡಿ ನಮ್ಮ ಯುವ ಜನತೆಗೆ ಇವಾಗೇನು ನಮ್ಮ ಯುವ ಜನತೆ ಅವ್ರಿಗೆ ಮಾರ್ಗದರ್ಶನ ಆಗಬೇಕು. ದಯಮಾಡಿ ಕೆಲವು ಒಂದಷ್ಟು ಯೂಟ್ಯೂಬರ್ಸ್ ನಾವು ನೋಡಿದ್ವಿ, ಅದನ್ನ ಪ್ರೇರಣೆ ಆಗಿದ್ವಿ. ನಾವು ಒಬ್ಬ ಹೈನುಗಾರಿಕೆ ಬಗ್ಗೆ ತೋರಿಸ್ತಾನೆ, ಇನ್ನೊಬ್ಬ ವ್ಯವಸಾಯದ ಬಗ್ಗೆ ತೋರಿಸ್ತಾನೆ, ಇನ್ನೊಬ್ಬ ದೇವಸ್ಥಾನಗಳ ಬಗ್ಗೆ ಯಾವ್ಯಾವ ದೇವಸ್ಥಾನ ನೋಡಿರಲ್ಲ ಆ ದೇವಸ್ಥಾನ ತೋರಿಸ್ತಾನೆ. ನಾವು ಹೋಗೋ ಅಂತ ನೋಡ್ತಾ ಇದ್ದೀವಿ. ಕೆಲವು ಪ್ಲೇಸು ಏನಿದ್ರು ಈಗ ನಾವೇನಂತೀವಿ, ಈಗ ನೋಡ್ತಾ ಇರ್ತಕ್ಕಂಥ ಪ್ಲೇಸ್ಗಳನ್ನ ಅವ್ನು ತೋರಿಸ್ಕೊಂಡು ಬರ್ತಾ ಇದ್ದೀವಿ. ಅವೆಲ್ಲ ನಾವು ನೋಡ್ತಾ ಇದೀವಲ್ಲ, ನಿಮ್ಮ ಹತ್ರ ನಾವು ಲೈಕ್ ಕೊಡ್ತಾ ಇದೀವಲ್ಲ, ನಿಮ್ಗೇನೆ ನೀವು ಮಾಡ್ಬೋದಲ್ಲ. ಮುಂದಿನ ದಿನಗಳಲ್ಲಿ ಇದನ್ನ ಸಮಾಜ ಒಡೆಯೋ ಕೆಲಸನ ಬಿಟ್ಟು ಮುಂದಿನ ದಿನಗಳಲ್ಲಿ ಸಮಾಜ ಉದ್ಧಾರ ಆಗೋ ಕೆಲಸ ಮಾಡಬೇಕು ಅಂತ ಈ ರಾಮನಗರದ ವೇದಿಕೆಯಿಂದ ನಿಮಗೆ ಎಚ್ಚರಿಕೆ ಗಂಟೆನ ನಿಮಗೆ ಕಳಿಸ್ತಾ ಇದ್ದೀನಿ ಅಂತ ತಿಳ್ಕೊಬೇಕಾಗ್ತದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ 42 ಕನ್ನಡ.